ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮೈಸೂರು ರೋಡಲ್ಲಿರುವಂತಹ ರುಪೀಸ್ ರೆಸಾರ್ಟ್ಗೆ ಹೊರಟಿದ್ದೀವಿ. ಗೇಟ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಗಣೇಶನ ವಿಗ್ರಹ ಆಯಿತು. ಕೈ ಮುಗಿದು ಮುಂದೆ ಹೋದ್ವಿ. ಗಣಪತಿ ನಿನಗೆ ಬಂದನೆ ನಮ್ಮದೇ ದಯ ಪಾಲಕ್ಕೆ ಕಲ್ಪತೆಯ ನೀನೆ. ಪಾರ್ಕಿಂಗ್ ಏರಿಯಾಗೆ ಹೊರಟ್ವಿ. ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಪಾರ್ಕಿಂಗ್ ಏರಿಯಾ ಮಾತ್ರ ತುಂಬ ದೊಡ್ಡದಾಗಿದೆ. ಎಷ್ಟು ಜನ ಬೇಕಾದರೂ ಕಾರ್ ಪಾರ್ಕ್ ಮಾಡಬಹುದು, ಟೂ ವೀಲರ್ ಕೂಡ ಪಾರ್ಕ್ ಮಾಡಬಹುದು. ತುಂಬ ದೊಡ್ಡದಾಗಿದೆ. ಪರಿಸರ ಕೂಡ ತುಂಬ ವಿಶಾಲವಾಗಿದೆ. ರೆಸಾರ್ಟ್ ಕೂಡ ನಾವು ಬಂದಿರೋ ಟೈಮ್ ನೋಡಿದ್ರೆ ತುಂಬ ತಂಪಾಗಿತ್ತು. ರಿಸೆಪ್ಷನ್ ಏರಿಯಾದಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬಹುದು ಅಥವಾ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬಹುದು. ಟಿಕೆಟ್ ಬುಕ್ ಮಾಡಿದ್ಮೇಲೆ ಒಂದು ಕೈಗೆ ಟ್ಯಾಗ್ ಕೊಡ್ತಾರೆ. ಅದು ಟ್ಯಾಗ್ ಹಾಕ್ಕೊಂಡು ನಾವು ಗೇಮ್ಸ್ ಎಲ್ಲ ಆಡಬಹುದು. ನೀವೇನಾದರೂ ಡೇ ಪ್ಯಾಕೇಜ್ ತೊಗೊತಾ ಇದ್ದೀರಾ ಅಂದರೆ ಪರ್ ಹೆಡ್ 1400 ಆಗುತ್ತೆ. ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ವೆಜ್ ಆ್ಯಂಡ್ ನಾನ್ ವೆಜ್ ಕೂಡ ಇರುತ್ತೆ. ಯಾವ್ದು ಬೇಕು ಚೂಸ್ ಮಾಡ್ಕೊಬಹುದು. ನಾವೀಗ ವೆಲ್ಕಮ್ ಡ್ರಿಂಕ್ ತಗೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಗೇಮ್ಸ್ ಕಡೆ ಹೊರಟ್ವಿ. ಮೊದಲಿಗೆ ATV ಬೈಕ್ನ ಓಡಿಸಿದ್ವಿ. ನಂತರ ಜಿಪ್ಲೈನಲ್ಲಿ ಹೋದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಅಂತ ಹೇಳಬಹುದು. ತುಂಬ ಚೆನ್ನಾಗಿತ್ತು. ನಂತರ ಹೋಗಿದ್ದು ರಾಕೆಟ್ ಎಜೆಕ್ಟರ್ಗೆ ಹೋದ್ವಿ. ಅದು ಹೋದಾಗ ಮಾತ್ರ ಹುಷಾರು ಅದೇ ಹೇಳಿಲ್ಲ ಅದು. ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತ ಕೇವ್ ಎಂಟ್ರಿಗೆ ಹೋದ್ವಿ. ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಸಂಡೇ ಮಾತ್ರ ಓಪನ್ ಇರುತ್ತೆ. ನಾವು ಹೋಗಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಜನ ಕಮ್ಮಿ ಇದ್ದರು. ಹೌದಾ? ಓಕೆ, ಗುಡ್. ಪ್ರೈವೇಟ್ ಪಾರ್ಟೀಸ್ ಕೂಡ ಇಲ್ಲಿ ಮಾಡಬಹುದು.
ನೆಕ್ಸ್ಟ್ ನಾವು ಹೊರಟಿದ್ದು ಚಿಕ್ಕ ಮಕ್ಕಳಿಗೆ ಅಂತ ಮಾಡಿರುವಂಥ ಪಾರ್ಕಿಗೆ. ಇಲ್ಲಿ ನೀವು ಔಟ್ಡೋರ್ ಆಕ್ಟಿವಿಟೀಸಲ್ಲಿ ಕ್ರಿಕೆಟ್, ಶಟಲ್ ಕಾಕ್, ವಾಲಿಬಾಲ್ ಮತ್ತು ಬಾಸ್ಕೆಟ್ಬಾಲ್ ಕೂಡ ಆಡಬಹುದು. ಇದೇನು ನೋಡ್ತಾ ಇದ್ದೀರೋ ಇದು ರೂಮ್ಸ್ ಆಗಿರುತ್ತೆ ನೈಟ್ ಸ್ಟೇ ಮಾಡೋರಿಗೆ. ಮತ್ತು ಬಜೆಟ್ ಫ್ರೆಂಡ್ಲಿ ಟೆಂಟ್ ಹೌಸ್ ಕೂಡ ಅರೇಂಜ್ ಮಾಡಿದ್ದಾರೆ. ಸಾಕು ಚಿನ್ನಿ. ನೆಕ್ಸ್ಟ್ ನಾವು ಹೊರಟಿದ್ದು ರೋಪ್ ಆಕ್ಟಿವಿಟೀಸ್ಗೆ. ಉಷಾ ನಿಧಾನ. ಹುಷಾರು ಸರ್, ದಡಿ ಕಾಲಿಗೆ ಕೂಡ ಹಂಗೆ ಸೆಂಟ್ರಿಗೆ ಮಾತ್ರ ನೆಕ್ಸ್ಟ್ ಜಾಯಿಂಟ್ ಮೇಲೆ ಕಾಲಿಗೆ ಹುಷಾರು. ನೆಕ್ಸ್ಟ್ ಜಾಯಿಂಟ್ ಮೇಲೆ, ಜಾಯಿಂಟ್ ಮೇಲೆ ಕಾಲಿಗೆ. ಹಂಗೆ 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 ಹಾಕ್ಬೇಕು. ಸೋಮ ಏನಾದ್ರು ಕಟ್ಟು ಹಂಗೆ.
ಇರೋ ಹಂಗೆ ನಿಂತ್ಕೊ ಸುಮ್ಮನೆ ಅಪ್ಪ ಶೂ ಮೇಲೆ ನಿಂತ್ಕೊ. ಲಾಸ್ಟ್ ಆ್ಯಕ್ಟಿವಿಟೀಸಲ್ಲಿ 360 ಡಿಗ್ರಿ ಸೈಕ್ಲಿಂಗ್ ಇತ್ತು, ಅದನ್ನ ಆಡಿಕೊಂಡು ಮುಂದುವರೆದ್ವಿ. ಔಟ್ಡೋರ್ ಆ್ಯಕ್ಟಿವಿಟೀಸ್ ಮುಗಿಸಿ ಇಂಡೋರ್ ಆ್ಯಕ್ಟಿವಿಟೀಸ್ ಕಡೆ ಹೋದ್ವಿ. ಇಂಡೋರ್ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಬಾಲ್, ಟೇಬಲ್ ಟೆನ್ನಿಸ್, ಚೆಸ್, ಕೇರಮ್ ಬೋರ್ಡ್ ಎಲ್ಲ ಗೇಮ್ಸ್ ಎಲ್ಲ ಇತ್ತು. ನಾವು ಒಂದೊಂದೇ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಬಿಡು. ವೆರಿ ಗುಡ್. ಡ್ರೈ ಗೇಮ್ ಮುಗಿಸ್ಕೊಂಡು ನಾವು ಹೊರಟಿದ್ದು ವಾಟರ್ ಆ್ಯಕ್ಟಿವಿಟೀಸ್ಗೆ. ವಾಟರ್ ಆ್ಯಕ್ಟಿವಿಟೀಸಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಕಿಡ್ಸ್ ಪೂಲ್ ಕೂಡ ಸೆಪರೇಟ್ ಆಗಿತ್ತು. 4 PM ನಂತರ ರೈನ್ ಡ್ಯಾನ್ಸ್ ಕೂಡ ಇರುತ್ತೆ. ರೈನ್ ಡ್ಯಾನ್ಸ್ ಕೂಡ ಎಂಜಾಯ್ ಮಾಡಬಹುದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಕೊನೆಯದಾಗಿ ಹೊರಟಿದ್ದು ದ ಬಿಗ್ಗೆಸ್ಟ್ ವೇವ್ ಪೂಲ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.